ಹಾಯ್, ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು 5:30. ಇವತ್ತು ನಾನು ಜಿಮ್ಮಿಗೆ ಹೋಗೋಕ್ಕೆ ಯಾಕೋ ಮನಸ್ಸು ಬರಲಿಲ್ಲ. ಕೆಲಸದ್ದು ನೋಡಿಕೊಂಡು ಬೇಡ ಇವತ್ತು ಜಿಮ್ಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬದಲು ಸ್ವಲ್ಪ ಕೆಲಸನಾದರೂ ಮಾಡ್ಕೊಳ್ಳೋಣ, ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಕೆಲಸದವ್ರು ಬರೋಷ್ಟೊತ್ತಿಗೆ ನನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀರು ಕುಡಿದ್ಬಿಟ್ಟು ಆಮೇಲೆ ಉಳಿದಿದ್ದ ಕೆಲಸ ಮಾಡೋಣ ಅಂತ ಇದ್ದೀನಿ. ನೀವು ಯಾವಾಗಲೂ ಕೇಳ್ಬೋದು ಜಿಮ್ಗೆ ಹೋಗ್ತೀನಿ ಅಂತ. ಜಿಮ್ಮು ಅದು ನಮ್ಮದೇ ಜಿಮ್ಮು, ಸ್ವೆಟ್ ಪಾರ್ಕ್ ಅಂತ, ಅದು ನನ್ನ ಮಗನ ಜಿಮ್ಮು. ಹಾಗಾಗಿ ನಾನು ಜಿಮ್ಮಿಗೆ ಹೋಗ್ತೀನಿ. 5ರಿಂದ 6 ಗಂಟೆ ನಮ್ಮ ಮನೇಲಿ ಇರ್ತಾರೆ. 6 ಗಂಟೆಯಿಂದ 7 ಗಂಟೆ ತನಕ ನಾನು ಇರ್ತೀನಿ. ಆಮೇಲೆ 8 ಗಂಟೆಯಿಂದ ಒಂದು 11 ಗಂಟೆ, 11:30, 12 ಗಂಟೆ ತನಕ ಅವನು ಇರ್ತಾನೆ. ಹಾಗಾಗಿ ಜಿಮ್ಗೆ ಹೋಗಿ ಬರ್ತೀನಿ ನಾನು. ಹಾಗೆ ನೋಡಿ, ಟೀ ಕುದೀತಾ ಇದೆ. ಈಗ ಒಂದು ಗ್ಲಾಸ್ ಟೀ ಕುಡಿದು ನೆಕ್ಸ್ಟ್ ನಾನು ನಿಮಗೆ ಕಾಣ್ತೀನಿ. ಹಾಗೆ ಬೆಳಗ್ಗೆ ರೆಗ್ಯುಲರಾಗಿ ನಾನು ಇದು ರುಟೀನ್ ನಂದು. ವಿಟಮಿನ್ ಸಿ ಸಿರಮ್ನ ಡೈಲಿ ಅಪ್ಲೈ ಮಾಡೋದು, ಅದೊಂದು ಕೆಲಸ ಮಾಡ್ಕೊಂಬಿಟ್ಟಿದ್ದೀನಿ. ಸ್ಕಿನ್ ಕೇರ್ಗೋಸ್ಕರ ಇದೊಂದು ಯೂಸ್ ಮಾಡ್ತೀನಿ ಡೈಲಿ. ಅವತ್ತು ಬೆಳಗ್ಗೆ ಸಿಹಿ ಮಾಡೋಣ, ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡು ಪಾಸ್ತಾದು ಪಾಯಸ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಪಾಸ್ತಾ ಉಳಿದಿತ್ತು ಮನೆಯಲ್ಲಿ, ಏನಕ್ಕೋ ತಂದಿದ್ದು. ಅದನ್ನು ಹೆಂಗಪ್ಪ ಖಾಲಿ ಮಾಡೋದು ಅಂತ ಪಾಸ್ತಾನ ಈ ಥರ ಪಾಯಸ ಮಾಡಿ ಊಟ ಮಾಡಿದ್ವಿ. ಅದನ್ನು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಟಿಫನ್ನಿಗೆ ರಾಗಿ ತಾಲಿಪಟ್ಟು ಆಮೇಲೆ ಕಾಯಿ ಚಟ್ನಿ ಮಾಡಿದ್ವಿ. ಅದು ಭಾಳ ಫೇವ್ರೆಟ್ ಅದು ನಮ್ಮ ಮನೆಯವ್ರಿಗೆ. ಹಾಗೆ ಕೈಮಾ ಉಂಡೆ ಸಾರು ಮಧ್ಯಾಹ್ನಕ್ಕೆ ಮಾಡಿದ್ವಿ. ಅದು ತುಂಬ ಚೆನ್ನಾಗಾಗಿತ್ತು ಕೈಮಾ ಸಾರು. ಹಾಗೆ ಬೆಳಗ್ಗೆ ಕ್ಲೀನಿಂಗ್ ಅಂತ ಹೇಳಿದ್ನಲ್ಲ, ಇದು ಒಂದು ಸ್ಟೋರ್ ರೂಮು. ಅಂದರೆ ನಮಗೆ ಏನೇನು ಬೇಡ ಅನ್ನೋ ವಸ್ತುಗಳನ್ನೆಲ್ಲ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದು ಎಲ್ಲ ಧೂಳು ಹೊಡ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಬಂದ್ವಿ. ಬೆಳಗ್ಗೆ ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು ಅಂತ ಬಂದೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ನನಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಫ್ರಿಜ್ ಮ್ಯಾಗ್ನೆಟ್ ಅಂಟಿಸಿದ್ದೀನಲ್ಲ, ಕಾಣಿಸ್ತಾ ಇದೆಯಲ್ಲ, ಅದು ನಾನು ಯಾವ್ಯಾವ ಕಂಟ್ರಿಗೆ ಹೋಗಿದ್ನಲ್ಲ ಅಲ್ಲಿ ಅದ್ರ ನೆನಪಿಗೋಸ್ಕರ ನಾನು ಫ್ರಿಜ್ ಮ್ಯಾಗ್ನೆಟ್ನ ಕಲೆಕ್ಟ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ತುಂಬ ಕಂಟ್ರಿದಿದೆ ಅದರಲ್ಲಿ. ಇದು ನೋಡಿ, ನಮ್ಮ ಕಾರ್ನರಲ್ಲಿ ಒಂದು ಹಿತ್ತಾಳೆ ತಟ್ಟೆ ಒಳಗೆ ಈ ಥರ ಇಟ್ಟಿದ್ದೀನಿ. Happy birthday to you, happy birthday to you, happy birthday to Savita, happy birthday to you. ಕರೆಕ್ಟ್ ಮ್ಯಾಚಿಂಗ್ ತಂದಿರಲ್ಲ? ಅಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಚಿಂಗ್ ಆಗಿದೆ. ಹೌದೇನಾ? ಇಲ್ಲಿ ನೋಡ್ಕೊಂಡು ಹೋಗಿದ್ರಲ್ಲ, ಅದಕ್ಕೆ ಮ್ಯಾಚಿಂಗ್ ತಗೊಂಡು ಕೊಡ್ರಿ, ನಾ ತಿನ್ನಿಸ್ತೀನಿ. ಕೆಳಗಡೆ ನಾನು ಮತ್ತೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತು ಮಂಡೇ, ಇವ್ರ ಬರ್ತ್ಡೇಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅವತ್ತು ಹೇಳಿದ್ನಲ್ಲ, ಇಂಟ್ರೊಡ್ಯೂಸ್ ಮಾಡಿದ್ದೆ. ಇವ್ರ ಹೆಸರು ಸವಿತಾ ಅಂತ, ಸೀನಿಯರ್ ಬ್ಯೂಟಿಷಿಯನ್ ಇವರು. ಇಲ್ಲಿ ತುಂಬ ದಿವಸದಿಂದ ವರ್ಕ್ ಮಾಡ್ತಾಯಿದ್ದಾರೆ. ಇವತ್ತು ಅವ್ರ ಬರ್ತ್ಡೇ. ನೀವು ಎಲ್ಲ ವಿಶ್ ಮಾಡಿ, ಕಾಮೆಂಟಲ್ಲಿ ವಿಶ್ ಮಾಡಿ ಎಲ್ಲರೂ. ಥ್ಯಾಂಕ್ಸ್ ಮೇಡಮ್ ಅವರೇ. ನಂದು ಬರ್ತಡೇನ ನಾನು ಯಾವಾಗೂ ಮಾಡ್ಕೊಂತಿರ್ಲಿಲ್ಲ, ಮೇಡಮ್ ಅವರೇ ಮಾಡ್ತಿದ್ರು ಯಾವಾಗಲೂ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಮಗಳು ಸಣ್ಣವಳು ಇರ್ತಾಗಿಂದನೂ 6 ತಿಂಗಳು ಇರ್ತಾಗಿಂದನೂ ಇಲ್ಲೇ ಕರ್ಕೊಂಬರ್ತಿದ್ದೆ, ಇಲ್ಲೇ ವರ್ಕ್ ಮಾಡ್ತಿದ್ದೆ. ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಂಡು, ನನ್ನೂ ಚೆನ್ನಾಗಿ ನೋಡ್ಕೊಂಡು ತುಂಬ ಚೆನ್ನಾಗಿದ್ದೀವಿ. ಅದರಿಂದ ನಂಗೆ ತುಂಬ ಖುಷಿ ಆಗ್ತಾಯಿದೆ.
ಅವತ್ತು ಸಂಜೆ ತುಂಬ ಮಳೆ ಬರ್ತಾಯಿತ್ತು, ಚೆನ್ನಾಗಿತ್ತು ವಾತಾವರಣ ಎಲ್ಲ, ತುಂಬ ತಣ್ಣಗೆ ಅನಿಸ್ತಾ ಇತ್ತು. ನೀವು ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.